ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಹೇಳಿ ಸರ್. ಸರ್ ಈಗ ಪ್ರಕಾಶ್ ರಾಜ್ ಅವರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾರೆ ಅಂತ ಏನಾಗ್ತಿದೆ ಅಂತ ಈಗ? ಪ್ರಕಾಶ್ ರಾಜ್ ವಿಷಯ ನನಗೆ ಅವರು ಏನಕ್ಕೆ ಹೇಳಿರೋದು, ಯಾವ ಉದ್ದೇಶಕ್ಕೆ ಹೇಳಿರೋದು, ಯಾರು ಇದನ್ನು ಹೇಳಿಸ್ತಾ ಇರೋದು ಅಂತ ನನಗೆ ಗೊತ್ತಿಲ್ಲ. ಓಕೆ, ಆ ವಿಷಯ ನಮಗೆ ಗೊತ್ತಿಲ್ಲ ಸರ್ ಪ್ರಕಾಶ್ ರಾಜದು. ಅಲ್ಲ ಈಗ ಮತ್ತೆ ಚಿನ್ನಯ್ಯ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಬುರ್ಡೆ ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನ ಅವ್ರು, ಜಯಂತ್ ಅವರು ಕೂಡ ದೆಹಲಿ ಕರ್ಕೊಂಡು ಹೋದ್ರು, ಜಯಂತ್ ಅವರು ಸ್ಯಾಟಲೈಟ್ ಬಸ್ ನಲ್ಲಿ ಸಿಕ್ಕಿದ್ರು ಅಂತ ಚಿನ್ನಯ್ಯ ಹೇಳಿದಾರಂತೆ. ಏನ್ ಹೇಳ್ತೀರಿ, ಹೌದಾ? ಇವಾಗ ಅದರ ಪ್ರಕಾರವಾಗಿ ಇವಾಗ ಕೊಟ್ಟಿದೀವಲ್ಲ, SIT ಗೆ ಎಲ್ಲ ವರದಿ ಕೊಟ್ಟಿದೀವಲ್ಲ ಸರ್. SIT ಅಲ್ಲಿ ಇದೆ, ಪುಸ್ತಕದಲ್ಲಿ ಬಂದಿದೆ ಏನಂತ. SIT ಅಲ್ಲಿ ಇದೆ ಸರ್, ಅದೆಲ್ಲ ಎಲ್ಲ ಮಾಹಿತಿಯನ್ನು SIT ಅವರು ಕೊಟ್ಟಿದ್ದಾರೆ. SIT ಅವರು ಹೆಂಗೋ ವರದಿ ಕೊಡ್ತಾರಲ್ಲ ಹೈಕೋರ್ಟ್ಗೆ, ನಮಗೂ ಇದೇ ಬೇಕಿತ್ತು, ವರದಿ ಬೇಕು, ಇದೇ ಡಿಲೇ ಆಗ್ತಾ ಇರೋದನ್ನ ಇವಾಗ ಅವನೇ ಅರ್ಜಿ ಹಾಕಿದ, ಇದು ಒಳ್ಳೆ ವಿಷಯ ಅಲ್ವಾ ಸರ್? ಅಲ್ಲಿ ಗೊತ್ತಾಗುತ್ತೆ SIT ಅವರಿಗೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಗೊತ್ತಾಗತ್ತಲ್ಲ, ಯಾವ ಸತ್ಯ ಯಾವ ಸುಳ್ಳು ಅಂತ ಎಲ್ಲ ಗೊತ್ತಾಗತ್ತಲ್ಲ. ಇವು ಇಷ್ಟೆಲ್ಲ ಸುಳ್ಳು, ಸ್ಟಾರ್ಟಿಂಗ್ ಇಂದ ಇಷ್ಟೆಲ್ಲ ಸುಳ್ಳು ಹೇಳಿದ್ರೆ ಅದರಲ್ಲಿ SIT ಅವ್ರಿಗೆ ಗೊತ್ತಿದೆ ಯಾವ ಸತ್ಯ ಯಾವ ಸುಳ್ಳು ಅಂತ. ಹಾಗಾದ್ರೆ ಈಗ ಚಿನ್ನಯ್ಯ ಹೇಳ್ತಿರೋ ಸುಳ್ಳ? 100% ಅವ ಹೇಳ್ತಾರಲ್ಲ, ಅವಂದ ಹೇಳಿಸ್ತಾ ಇರೋದು ಸರ್. ಇವಾಗ ಏನ ಮಹೇಶ್ ಶೆಟ್ಟಿ, ತುಮ್ಮನೋಡಿ ತಂಡ, ಇಲ್ಲಾರೆ ಸೌಜನ್ಯ ಪರ ನ್ಯಾಯಪರ ಹೋರಾಟಗಾರರು, ಇಲ್ಲಾರೆ ಧರ್ಮಸ್ಥಳ ಗ್ರಾಮಗಳಾಗಿರುವಂತ ಅತ್ಯಾಚಾರ, ಕೊಲೆ, ದರೋಳದ ವಿಷಯದಲ್ಲಿ ನೊಂದವರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಾ ಇರುವವರು ಷಡ್ಯಂತ್ರ ಮಾಡಿದ್ರಂತ ಈ ಹಿಂದೆನೇ ದೊಡ್ಡದಾಗಿ ಸುದ್ದಿ ಆಗ್ತೈತೆ, ಹೌದಲ್ಲ ಸರ್? ಹೌದು, ಇದು ಷಡ್ಯಂತ್ರ ಮಾಡಿ. ಸರಿ ಸರ್, ಷಡ್ಯಂತ್ರ ಹಂಗಿದ್ದರೆ ಅಲ್ಲಿ ಬಂಗ್ಲಗುಡ್ಡೆ ಅಂದ್ರೆ ಧರ್ಮಸ್ಥಳ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರ ಇರುವ ನೇತ್ರಾವತಿ ನದಿಯ ದಡದ ಪಕ್ಕದಲ್ಲಿರುವಂತ ಬಂಗ್ಲಗುಡ್ಡೆ ಅರಣ್ಯ, ರಕ್ಷಿತ ಅರಣ್ಯದಲ್ಲಿ ಒಂದು ಕಡಿಮೆ ಅಂದ್ರೆ 9ರಿಂದ 10 ಅಸ್ಥಿ ಪಂಜರ ಸಿಕ್ಕಿದಲ್ಲ ಸರ್? ಅದು ಅಲ್ಲದೆ 1000 ಮೂಲೆಗಳು ಸಿಕ್ಕಿದಲ್ಲ ಸರ್? ಇವಾಗ ವರದಿ ಬಂದ ಪ್ರಕಾರವಾಗಿ ನೀವು ನೋಡಿರೋದು ಸುದ್ದಿ ಮಾಧ್ಯಮದಲ್ಲಿ, ಇಲ್ಲಾಂದ್ರೆ ಯಾವ ದೊಡ್ಡವರ ಮಾಧ್ಯಮದಲ್ಲಿ ಬಂದಿರೋದು, ಅಲ್ಲಿ ಕೊಲೆ ಆಗಿದೆ, ಸಂಶಯ ಇದೆ ಅಂತ, ಕೊಲೆ ಆಗಿದೆ ಅಂತಲೇ ಇದೆ, ಹೌದಲ್ಲ ಸರ್? ಇವಲ್ಲೂ ಸುದ್ದಿ ಬರ್ತಾ ಇದೆ, ಹೆಣ್ಣು ಮಕ್ಕಳದು ಕೊಲೆ ಆಗಿದೆ ಅಂತ. ಆ ಕೊಲೆ ಯಾವ ರೀತಿಯಲ್ಲಿ ಆಗಿದೆ, ಏನಕ್ಕೋಸ್ಕರ ಆಗಿದೆ ಎಂಬುದನ್ನು ತನಿಖೆ ಆಗ್ಬೇಕಲ್ಲ ಸರ್? ಇವಾಗ ಅಷ್ಟು ಮೆಟೀರಿಯಲ್ ಏನು ಸಿಗದೆ ಇದ್ದರೆ ಎಲ್ಲರೂ ಹೇಳೋ ಪ್ರಕಾರವಾಗಿ ನಾವು ಷಡ್ಯಂತ್ರ ಮಾಡ್ರು ಅಂತ ಹೇಳ್ಬೋದಲ್ವಾ? ಹೌದು. ಇವಾಗ ಆ ಮೆಟೀರಿಯಲ್ ಅಲ್ಲಿ ಸಿಕ್ಕಿದ ನಂತರ ಯಾವ ತರ ಸರ್ ಷಡ್ಯಂತ್ರ ಆಗೋದು, ಅದೇ ಹೇಳಿ ಸರ್. ಷಡ್ಯಂತ್ರ ಅರ್ಥ ಇದೆ ಹಂಗಾರೆ? ಯಾವ್ದು ಸಿಗ್ಬೋದ್ರಿ ಸರ್, ಯಾವ್ದು ಸಿಗಬಾರ್ದು. ಇವಾಗ SIT ಅವರು ತನಿಖೆ ಮಾಡಿ, ಇವಾಗ ನಾವು ಯಾವ್ದು ದುಡ್ಡು ತಕೊಂಡು ಬಂದು ಯಾರ ಹೆಸರೆಲ್ಲ ಹಾಕಿ, ಇಲ್ಲ ಯಾವ್ದೋ ಒಂದು ಪಿತೂರಿ ಮಾಡಿ ದೇವಸ್ಥಾನ ತೇಜೋವಧೆ ಮಾಡ್ತಾ ಇದ್ರೆ 100% ಹೇಳ್ಬೋದು ಇದು ಷಡ್ಯಂತ್ರ. ಇಲ್ಲ ದೇವಸ್ಥಾನ ಹತ್ರ ಎಲ್ಲ ಊತ ಹಾಕಿದ್ದಾರೆ, ಅಲ್ಲೇ ಇದೆ ಇಲ್ಲಿ ಇದೆ ಮಾಡಿಸಿ ಆಗ್ಬೋದು. ಇದು ದೇವಸ್ಥಾನ 4 ಕಿಲೋಮೀಟರ್ ದೂರ ಸರ್. ಇದಕ್ಕೆ ಏನು ಸಂಬಂಧ ಇದೆ ದೇವಸ್ಥಾನಕ್ಕೂ? ಹೌದಲ್ಲ ಸರ್? ಇವಾಗ ಯಾವ ರೀತಿಯಲ್ಲಿ ಷಡ್ಯಂತ್ರ ಹೇಳಿ ನೀವು, ಇದು ಯಾವ ರೀತಿಯಲ್ಲಿ ಷಡ್ಯಂತ್ರ ನಾವು ಮಾಡ್ರು ಅಂತ ಹೇಳಿ. ಈಗ ಚಿನ್ನಯ್ಯ ಹೇಳ್ತಿರೋದೇನು ಅಂದ್ರೆ, ನೀವೇ ಬುರ್ಡೆ ಕೊಟ್ಟಿದ್ದು, ನೀವೇ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ, ಜೊತೆಗೆ ಒಂದಿಷ್ಟು ಹಣದ ವ್ಯವಹಾರ ಕೂಡ ನಡೆದಿದ್ಯಂತೆ. ಚಿನ್ನಯ್ಯಗೆ ಏನೋ ಒಂದಿಷ್ಟು ಲಕ್ಷ ಕೊಟ್ಟಿದ್ರಂತೆ, ಹೌದಾ? ಎಷ್ಟು ಲಕ್ಷ ಸರ್? ಏನೋ 14 ಲಕ್ಷ ಕೊಟ್ರಂತಲ್ಲ? ಅದೆಲ್ಲ ದಾಖಲೆ ಕೊಡ್ಬೋದಿತ್ತಲ್ಲ, ನಿನ್ನೆ ನ್ಯಾಯಾಲಯಕ್ಕೆ ಕೊಡುವ ದಾಖಲೆ ಕೊಡ್ಬೋದು, ಏಕೆ ಕೊಟ್ಟಿಲ್ಲ ಸರ್? ದಾಖಲೆ ಕೊಡ್ಬೇಕು ತಾನೇ ಅವಾಗ. ದಾಖಲೆ ಏನೋ ಕೊಡದೆ ಬಾಯಲ್ಲಿ ಹಂಗೆ ಏನ್ ಬೇಕಾದ್ರೆ ಆಡ್ಬೋದಾ? ನ್ಯಾಯಾಲಯದ ದಾರಿ ತಪ್ಪಿಸೋ ಕೆಲಸ ಮಾಡೋದಾ? SIT ತನಿಖೆ ಆಗ್ತಾ ಇದೆ, SIT ವರದಿ ಬೇಕಂತ ಕೇಳಲಿ, ಇದನ್ನೆಲ್ಲ SIT ಹೋಗ್ಬೋದಿತ್ತಲ್ಲ, ಹೇಳ್ಬೋದಿತ್ತಲ್ಲ. ಇವಾಗ ಸರಿ ಸರಿ ನಾವು ಹೇಳ್ತಾರ, ನಾವಿವಾಗ ಷಡ್ಯಂತ್ರ ಮಾಡಿದೆ, ಇವನ್ನ ಕರ್ಕೊಂಡೋಗಿ ಬಂಧನೆಲ್ಲ ಕೂರಿಸ್ತೀವಿ, ದುಡ್ಡು ಕೊಟ್ಟಿದ್ದೀವಿ, ಈ ಪಿತೂರಿ ಅಂತ ಇದ್ದರೆ, ಆ ಒಂದು ಮನಸ್ಥಿತಿ ಅವತ್ತೇ ಗೊತ್ತಿದ್ದರೆ ಇವಾಗ ಏಕೆ ಸರ್ 164 ಸ್ಟೇಟ್ಮೆಂಟ್ ತಾನೇ ನ್ಯಾಯಾಲಯ ಕೊಟ್ಟರು, ಬೆಳ್ತಂಗಲ್ ನ್ಯಾಯಾಲಯಕ್ಕೆ. ಹೌದು. ಆ ನ್ಯಾಯಾಲಯಕ್ಕೆ ಕೊಡುವಾಗ ಏಕೆ ಅವಾಗ ಜಡ್ಜ್ ಮತ್ತು ಟೈಪಿಸ್ಟ್ ಮಾತ್ರ ತಾನೇ ಇದ್ದದಲ್ಲಿ? ನಿಜ. ಆ ಸಂದರ್ಭದಲ್ಲಿ ಏನಕ್ಕೆ ಹೇಳಿಲ್ಲ ಸರ್? ಕರೆಕ್ಟ್. ಅವ್ ಹೇಳ್ಬೇಕು ತಾನೆ, ಇದು ಪಿತೂರಿ ಅಂತ ನನಗೆ ಗೊತ್ತಿಲ್ಲ, ನಂಗೆ ಈ ತರ ಪಿತೂರಿ ಮಾಡಿರೋದು ಹೇಳ್ಬೋದು ತಾನೆ, ಯಾಕೆ ಹೇಳಿಲ್ಲ? ಆ ಸ್ಟೇಟ್ಮೆಂಟ್ ಸತ್ಯ ತಾನೇ ಇರೋದು. ಮತ್ತಿನ್ನೇನಕ್ಕೆ ಇವ ಹೈಕೋರ್ಟ್ಗೆ ಹೋಗಿರೋದು? ಹಂಗಾರೆ ಇವನ್ ಏನ್ ಬೇಕಾದ್ರೆ ಯಾರ ನಮ್ಮನ್ನ ಯಾವ ತರ ಬೇಕಾದ್ರೆ ಬಳಸ್ಕೊಳ್ಬೋದಂತಲ್ಲ, ಇದು ಮಾಡ್ತಾ ಇದಾನ? ಇದು ದೊಡ್ಡ ಪಿತೂರಿ ಸರ್, ಇದು ಷಡ್ಯಂತ್ರ, ಇದು ಪಿತೂರಿ ಅಂತ ಹೇಳ್ತೀವಿ ನಾವು. ಈಗ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರಂತ ನಿಮ್ಮ ಆರೋಪನ? ಅಥವಾ ನಮ್ಮ ವಿರುದ್ಧ ಅಲ್ಲ, ನಾವು ನ್ಯಾಯವಾಗಿದ್ದೀವಿ, ಸತ್ಯಪರವಾಗಿದ್ದೀವಿ, ನ್ಯಾಯಕ್ಕೆ ಹೋರಾಟ ಮಾಡ್ತೇವೆ, ನಮ್ಮ ವಿರುದ್ಧ ಅಲ್ಲ. ಇಡೀ ವ್ಯವಸ್ಥೆಯಲ್ಲಿ ಷಡ್ಯಂತ್ರ ಮಾಡ್ತಾ ಇರೋದು, ಅಲ್ಲಿ ಸತ್ಯ ಅಡಗಿದೆ, ಅದನ್ನು ಹೊರಗೆ ತರಲಿಕ್ಕೆ ಬಿಡ್ತಾ ಇಲ್ಲ. ನೊಂದವರಿಗೆ ಪಿತೂರಿ ಮಾಡ್ತಾರೆ, ನೊಂದವರಿಗೆ ದ್ರೋಹ ಮಾಡ್ತಾ ಇರೋರು, ನೊಂದ ಆತ್ಮಕ್ಕೆ ದ್ರೋಹ ಮಾಡ್ತಾ ಇರೋದು, ಸೌಜನ್ಯ ಅಂತ ಕೊಲೆ ಪ್ರಕರಣ ಹೊರಗೆ ಬರದಕ್ಕೆ ಮಾಡ್ತಾ ಇರೋದು, ಸೌಜನ್ಯ, ಪದ್ಮಲತಾ, ಅನುಮಾವತ ಈ ಕೇಸನ್ನೆಲ್ಲ ಮುಚ್ಚಾಕ್ಲಿಕ್ಕೋಸ್ಕರ ಮಾಡ್ತಾ ಇರೋದು.
ಅಲ್ಲ ಇದು ನಮಗೊಬ್ಬರಿಗೆ ಅಲ್ಲ, ಇಡೀ ಸಮಾಜಕ್ಕೆ ಇವರು ಷಡ್ಯಂತ್ರ ಮಾಡ್ತಾ ಇರೋದು. ಓಕೆ ಜಯಂತ್ ಸರ್, ಈಗ ಒಂದ್ ಸಣ್ಣ ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಈಗ ಚಿನ್ನಯ್ಯ ಅವರನ್ನ ಕರೆತಂದಿದ್ದು ನೀವೇನಾ? ಯಾರೋ? ನೀವೇ? ನಾನೇ ಅಲ್ಲ, ಅವನಾಗಿ ಬಂದಿರೋದು. ಅವರಾಗೆ ಬಂದಿದ್ದ? ಅವನಾಗಿ ಬಂದ್ರು. ಇನ್ನು ಹೇಳ್ತೀನಿ ಸರ್, ನೀವ್ ಬೇಕಾದ್ರೆ ನೋಡಿ. ಯಾವತ್ತೋ KRS ಪಕ್ಷದವರು ಸೌಜನ್ಯ ಮನೆಯಲ್ಲಿ ಹೋಲ್ಟ್ ಆಗಿ ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡಿರೋದು, ಅವತ್ತ ಫೋನ್ ಮಾಡಿರೋದು ವಿಠಲ ಗೌಡ್ರಿಗೆ ರಾತ್ರಿ 9:00ವರೆಗೆ. ಅದು ನಾನು ಮಾತ್ರ ಅಲ್ಲ, ನಾನು ಸಂಚಾರಿ ಸ್ಟುಡಿಯೋ ಸಂತೋಷ್ ನಾವಿಬ್ರು ಕೇಳ್ತಾ ಇದ್ದೆ. ನಾನು ಹೋಗುವಾಗ ಮಾತಾಡ್ತಾ ಇದ್ರೆ ಸ್ಪೀಕರ್ ಹಾಕಿದ್ರು, ಮಾತಾಡಿಸ್ತಾ ಅವನಾಗಿ ಫೋನ್ ಮಾಡಿದ್ರು. ಗೊತ್ತಾ ಸ್ವಾಮಿ? ಮತ್ತೆ ನೀವು ಬುರುಡೆ ಕೊಟ್ಟಿಲ್ಲ? ಯಾರೋ ಜಯಂತ್ ಸರ್ ಅವನಾಗಿ ತಂದಿರೋ ತಾನೆ. ಇವಾಗ ಬೆಂಗಳೂರಿನಿಂದ ಎಲ್ಲ ಬಂತಲ್ಲ ಮೊನ್ನೆ ವರದಿ. ಏನಕ್ಕೋಸ್ಕರ ಬೆಂಗಳೂರಲ್ಲಿ ಇವಾಗ ಸರ್ ನಾವು ಒಂದು ವಿಷಯ ಮಾಡಲ್ಲ. ಈ ಹಿಂದೆ ಹೇಳ್ತಾ ಇದ್ರು ಮೆಡಿಕಲ್ ಅಂತ ತಂದಿರೋದು, ತಮಿಳ್ನಾಡು ತಂದಿರೋದು, ಕೇರಳ ಅಂತ ತಂದಿರೋದು, ಪುತ್ತೂರು ಯಾವ್ದು ಮಶಾನ ಆಗಿ ತಂದಿರೋದಂತ. ಇವಾಗ ಎಲ್ಲದಕ್ಕೂ ಉತ್ತರ ಬಂತ ಮುನ್ನೆಗೆ ಬೆಂಗಳೂರುಗಡ್ಡೆಯಿಂದ ಬಂದಿರೋದಂತ ತಂದಿರೋದಂತ. ಇವ ಹೇಳದಿದ್ದರೆ 14 ವರ್ಷ 20 ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇರುವ ಇವ ಹೇಳದಿದ್ದರೆ ಯಾವ ತರ ಗೊತ್ತಾಗ್ತಾ ಇತ್ತು ಸರ್ ಬೆಂಗಳೂರಲ್ಲಿ ಇದೆ ಅಂತ? ಇಲ್ಲ ಅರ್ಥ ಮಾಡ್ಬೋದಲ್ಲ ಸರ್. ಓಕೆ, ಈಗ ಒಂದು ವಿಷಯ ಹೇಳ್ತೀನಿ, ಕೆಲವರಿಗೆ ಅರ್ಥ ಆಗಲ್ಲ. ಯಾವಾಗ ಗೊತ್ತಾ? ಈ ಅತ್ಯಾಚಾರಿಗಳು ಅತ್ಯಾಚಾರ ಗ್ಯಾಂಗ್ ಸೇರಿ ಡಿ ಗ್ಯಾಂಗ್ ಅಂತ ಹೇಳಿ ಅವರಿಗೆ ಅರ್ಥ ಆಗಲ್ಲ. ಇದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಬುಡಕ್ ಅಲ್ಲಿಂದ ಸಿಕ್ಕರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನ್ಯಾಯಯುತವಾಗಿ ಸಮಾಜದಲ್ಲಿ ಹೋರಾಟ ಮಾಡುವವರಿಗೆ, ನ್ಯಾಯಯುತವಾಗಿ ಸಮಾಜದಲ್ಲಿ ಬದುಕುವವರಿಗೆ ಇದು ಅರ್ಥ ಆಗಿದೆ. ಏನಾಗಿದೆ, ಏನಾಗ್ತದೆ ಅಂತ ಅರ್ಥ ಆಗಿದೆ ಸರ್. ಓಕೆ, ಈಗ ಪ್ರಕಾಶ್ ರಾವ್ ಹೆಸರು ಯಾಕೆ ಬಂತು ಅಂತ ಅದು ಅವರಿಗೆ ಕೇಳ್ಬೇಕು ಸರ್. ಯಾರು ಇವ ನೋಡಿ ಚಿತ್ರದುರ್ಗ ರಮಾ ನಾಗರಾಜ್ ಅವರ ಹೆಸರು ಹಾಕಿದ್ದಾರೆ. ವಿಚಾರಕ್ಕೆ ಯಾವಾಗ ಸಿಕ್ಕಿದ್ರ ಪ್ರಕಾಶ್ ರಾಜ್ ಅವರನ್ನ? ನಿಮ್ಮ ತಂಡ ಏನಾದ್ರು ಭೇಟಿ ಆಗಿತ್ತಾ? ಈ ವಿಚಾರದ ಬಗ್ಗೆ ಯಾವತ್ತಾದ್ರೂ ಮಾತಾಡಿತ್ತಾ ಅವ್ರ ಜೊತೆಲಿ? ನಾನು ಪಿಕ್ಚರ್ ನೋಡ್ತಾ ಇವ 1-2 ವರ್ಷದಿಂದ ಅದು ನೋಡಿಲ್ಲ. ಹಂಗೆ ನೋಡುವಾಗ ಪಿಕ್ಚರ್ ಅಲ್ಲಿ ನೋಡಿದೆ ನಾನು ಅವ್ರನ್ನು. ಅಲ್ಲ ಭೇಟಿ ಆಗಿಲ್ಲ, ನಾನು ಯಾರನ್ನೂ ಮೀಟ್ ಮಾಡಿಲ್ಲ ಸರ್. ನಾವು ಗಿರೀಶ್ ಮಹೇಶ್ ಅಣ್ಣ ನಾವೊಂದು ಇಷ್ಟು ಜನ ಅಲ್ಲ, ನಾವು ಅಂತ ದೊಡ್ಡ ಲೆವೆಲ್ಗೆ ಹೋಗಿಲ್ಲ. ಅಂದ್ರೆ ಅಲ್ಲಿ ಆಗಿರೋದು ಹೌದು, ಸತ್ಯನೇ ಕೊಲೆ ಆಗಿರೋದು ಹೌದು. ಇವಾಗ ಏನು ವಿಷಯ ಅಂತ ಹೇಳಿದ್ರೆ, SIT ಅವರ ಮೇಲೆ ಗೂಬೆ ಕೂರಿಸ್ಬೇಕಂತ ಹೊರಟಿದ್ದಾರೆ ಇವರು. SIT ಅವರು ನಾನೊಂದು 45 ಜನ ಯಾವ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿ ಗ್ಯಾಂಗ್ ಯಾರಿದ್ದಾರೆ ಅವರ ಹೆಸರನ್ನೆಲ್ಲ ಕೊಟ್ಟು ದೂರು ಕೊಟ್ಟಿದ್ದೆ ನಾನು. ಅದು ಎಂಕ್ವೈರಿ ಮಾಡಿ ಅವರ ಬುಡಕ್ಕೆ ಹೋಗಿದೆ ಅಂತ ಕಾಣಿಸ್ತೆ. ಆವಾಗ ಇದನ್ನೆಲ್ಲ ದಾರಿ ತಪ್ಪಿಸೋ ಹುನ್ನಾರ ಇದು. ಅದು ಅಲ್ಲದೆ ಇನ್ನು ನಾನು ಹೇಳ್ತಾನೆ ನೋಡಿ, ನಾನು ಆದಷ್ಟು ನಾಳೆ ಮುಖ್ಯಮಂತ್ರಿಯನ್ನ ಮೀಟ್ ಮಾಡ್ತೀವಿ. ನಾವು ಹೋಗಿ ನಾವು ಕೊಡ್ತೀವಿ. ಚಿನ್ನಯ್ಯನಿಗೆ ರಕ್ಷಣೆ ಕೊಡ್ಬೇಕು. ಚಿನ್ನಯ್ಯನಿಗೆ ಆದಷ್ಟು ಎಲ್ಲಾರೆ ಪಿತೂರಿ ಮಗ ಅವರವರನ್ನು ಮುಗಿಸೋ ಕೆಲಸ ಮಾಡ್ತಾರೆ. ಅದಕ್ಕೆ ಮುಖ್ಯಮಂತ್ರಿ ಆದಷ್ಟು ಬೇಗ ನಾನು ನಾಳೆ ಮನವಿ ಕೊಡ್ತೀವಿ ನಾವು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್.